ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ ಅಂತ ಕ್ಲಿಕ್ ಮಾಡ್ಕೊಬಿಡ್ಬೇಕು. ಏನೂ ಎಕ್ಸ್ಕ್ಯೂಸ್ ಇಲ್ಲ, ಕ್ಲಿಕ್ ಮಾಡಿ ಫಸ್ಟು. ಕ್ಲಿಕ್ ಮಾಡ್ಕೊಂಡ್ರಾ? ಈಗ ಕಂಟೆಂಟ್ ಒಳಗೆ ಹೋಗೋಣ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು? ನಿನ್ನೆ ನೆಕ್ಸ್ಟ್ ಗೇಮ್, ಆ ಗೇಮಲ್ಲಿ ಯಾವುದು ಬಾಲ್ ಹಿಡ್ದು ಬ್ಯಾಸ್ಕೆಟ್ ಬಾಲ್ ಥರ ಬ್ಯಾಸ್ಕೆಟ್ ಒಳಗೆ ಹಾಕೋ ಟಾಸ್ಕ್ನಲ್ಲಿ ನಮ್ಮ ಶೋಭಾ ಅವರ ಟೀಮ್ ಗೆದ್ದು 9,000 BB ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಸೊ ಅದನ್ನು ತೊಗೊಂಡಾದಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಯಿತು ದುಡ್ಡು. ಮಂಜು ಮತ್ತು ರಂಜಿತ್ ಅವ್ರಿಗೆ ಮತ್ತು ಹನುಮಂತ್ ಅವ್ರಿಗೆ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಸಿಕ್ತು. ಓಕೆನಾ? ಅದನ್ನು ಡೀಲ್ ಮಾಡಬೇಕು ಅಂತ ನಮ್ಮ ಭವ್ಯ ಟೀಮವರು ಏನೇನೋ ಕುತಂತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿಯಾಗೇ ಮಾಡಿದ್ರು ಕುತಂತ್ರ. ಬಟ್ಟೆ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಎತ್ತೋ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅವರು. ಅಯ್ಯೋ ಏನಾಗುತ್ತಂದರೆ, ಬಿಗ್ ಬಾಸ್ ಅವರು 3 ಜನ ಪ್ರತಿ ಟೀಮಿಂದ 2 ಟೀಮಿಂದ 3 ಜನನ ಬಿಟ್ಟು ಇನ್ನೆಲ್ಲರೂ ಟೀಮಿಂದ ಹೊರಗಡೆ ಇಡ್ತಾರೆ ಫಸ್ಟು. ಅದರಲ್ಲಿ ಭವ್ಯ ಅವ್ರು ಬಂದು ತ್ರಿವಿಕ್ರಮ್ ಮತ್ತು ಮೋಕ್ಷಿತ್ ಅವ್ರನ್ನ ಉತ್ತಮ ಕೊಟ್ಟಿದ್ದಕ್ಕೆ ಅವ್ರನ್ನ ಅವ್ರ ಟೀಮಲ್ಲಿ ಇರ್ತಾರೆ. ಮತ್ತು ಶೋಭಾ ಅವ್ರು ಬಂದು ರಂಜಿತ್ ಹಾಗೂ ಹನುಮಂತು ಹೆಸರನ್ನ ತೊಗೊಂಡಿದ್ದಕ್ಕೆ ಅವ್ರನ್ನ ಟೀಮಲ್ಲಿ ಇಡ್ತಾರೆ. ಓಕೆನಾ? ಅದಾದಮೇಲೆ ಎಲ್ಲರೂ ಏನು ಪ್ಲ್ಯಾನ್ ಮಾಡ್ಕೊತಾರೆ ಅಂದರೆ, ಟೀಮಿಂದ ಹೊರಗಡೆ ಇರೋರು, ನಾವು ಟೀಮಿಂದ ಹೆಂಗಿದ್ರು ಹೊರಗಡೆ ಇದ್ದೀರಿ, ನಾವು ಸೇವ್ ಆಗಬೇಕಂದ್ರೆ ದುಡ್ಡು ಮಾಡಬೇಕು ಅಂತ ಡೀಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲಿ ಸಿಕ್ಕೋದು 2 ಬಲಿಗಳು, ಧನ್ರಾಜ್ ಅವರೊಬ್ಬರು ಮತ್ತು ಚೈತ್ರ ಅವರೊಬ್ಬರು. ಅದರಲ್ಲಿ ಧನ್ರಾಜ್ ಅವ್ರನ್ನ ಹಾಕ್ಕೊಂಡು ರುಬ್ಬಬೇಕು ಅಂತ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಎತ್ಬಿಡ್ತಾರೆ. ಮಂಜು ಅವರು ಧನ್ರಾಜ್ ಅವ್ರು ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಪಚಿಕ್ ಅಂತ ಅವ್ರ ಹತ್ರ ಇದ್ದಿದ್ದು ದುಡ್ಡನ್ನ ಎತ್ಕೊಬಿಡ್ತಾರೆ. ಇದುವರೆಗೂ ಕೊಡೋದು ಇಲ್ಲ ಅಂತ ನನಗನ್ಸುತ್ತೆ. ಸೊ ಅದು ಒಂದು ಕಾಮಿಡಿ ಇತ್ತು. ಚೈತ್ರ ಅವ್ರದ್ದು ಗುರು ಆ್ಯಕ್ಚುಯಲ್ ಕಾಮಿಡಿ. ಅಯ್ಯೋ ಬಟ್ಟೆ ಚೇಂಜ್ ಮಾಡೋ ಟೈಮಲ್ಲಿ ಎತ್ತಕ್ಕೆ ಹೋಗಿದ್ದಾರೆ. ಚೈತ್ರ ಅವ್ರು ಹಂಗೆ ಓಡ್ಬಿಟ್ಟಿದ್ದಾರೆ. ಓಹೋ ನನ್ನ ಯಾಮರ್ಸೋಕ್ಕಾಗಲ್ಲ, ಜಿಗಿ ಅಂತ ಓಡ್ಬಂದು ಎಲ್ಲರೂ ಬೈಕೊಂಡು ಸ್ಟಾರ್ಟ್ ಮಾಡಿದ್ರು. ಆವಾಗ ಐಶ್ವರ್ಯ ಅವ್ರಿಗೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ದೊಡ್ಡ ಡ್ರಾಮಾ ಕ್ವೀನ್ ಅಂತ. ಇರ್ಬೋದು, ಯಾರಿಗೂ ಗೊತ್ತು, ನಮಗೆ ಗೊತ್ತಿಲ್ಲಪ್ಪ, ಇರ್ಬೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದಮೇಲೆ ಕರ್ಮ ರಿಟರ್ನ್ಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೀವು ಮಾಡಿದ್ದನ್ನು ನೀವು ಪೇ ಮಾಡಲೇಬೇಕು. ಅದಾದಮೇಲೆ ಶೋಭಾ ಅವ್ರು ಮಾಡಿದ್ದು ನನಗೊಂದು ಸರಿ ಅನಿಸಿಲ್ಲ. ರಜತ್ ಮತ್ತು ಹನುಮಂತ್ ಅವ್ರಿಗೆ ಉತ್ತಮ ಕೊಟ್ಟಿದ್ರಲ್ಲಿ ತಪ್ಪಿಲ್ಲ, ಓಕೆ. 2 ರೌಂಡ್ ಆಡಿದ್ದೀರಾ, ಅವ್ರು 2 ರೌಂಡ್ ಆಡಿಲ್ಲ ಅಂತ ಹೇಳಿದ್ರೆ ಹಿಂಗದು ಹೌ ಈಸ್ ದಟ್ ಪಾಸಿಬಲ್? ರಜತ್ ಅವ್ರು ಆಡಿದ್ದು ಕೂಡ 2 ರೌಂಡೆ. ಅದಕ್ಕಿಂತ ಮುಂಚೆ ಟಾಸ್ಕಲ್ಲೂ ರಜತ್ ಅವರು ಆಡಿದರು, ಮಂಜಣ್ಣ ಕೂಡ ಆಡಿದರು. ಸೊ ವೈ ದ ಹೆಲ್ ಶಿ ಡಿಡ್ ನಾಟ್ ಟೇಕ್ ಮಂಜಣ್ಣ ಆಸ್ ಉತ್ತಮ? ಗೊತ್ತಿಲ್ಲ. ಬಟ್ ಆದರೂ ಅವರು ಎಷ್ಟು ಪ್ರಾಂಪ್ಟ್ ಆಗಿದ್ರಂದರೆ, ಅವ್ರ ಟೀಮ್ ಅಮೌಂಟಿಂದ 1,000 ಕೊಟ್ಟರು. ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಬಟ್ ಸ್ಟಿಲ್ ಮಂಜಣ್ಣನೇ ಕೊಡ್ಬೋದಾಗಿತ್ತು ಉತ್ತಮ ಅಂತ ನನ್ನ ಒಪಿನಿಯನ್. ಬಟ್ ಅವರು ಅದನ್ನು ತಿಳ್ಕೊಂಡು ಅವ್ರು ಅದು 1,000 ಕೊಟ್ಟರಲ್ಲ, ದಟ್ ಈಸ್ ಗ್ರೇಟ್. ಅದಾದಮೇಲೆ ಆಕ್ಷನ್ ನಡೀತು. ಆಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೋದ್ರು ಅಂದರೆ, ಪಾಪ ಚೈತ್ರಕ್ಕೆ ಅವ್ರು ಅಲ್ಲೂ ಅನ್ಸೋಲ್ಡು. ಚೈತ್ರಕ್ಕೆ ಅವ್ರಿಗೆ ಎಲ್ಲೂ ವ್ಯಾಲ್ಯೂ ಇಲ್ಲ. ಶಿಶಿರ್ ಅವರು ಹೈಯೆಸ್ಟಿಗೆ ಹೋದರು 2,000. ಸೆಕೆಂಡ್ ಹೈಯೆಸ್ಟ್ ಬಂದು ಮಂಜು 1,850 ಸಮಥಿಂಗ್ ಹೋದರು. ಚೈತ್ರ ಅವರು ಬಂದಾಗ ನಮ್ಮ ಭವ್ಯ ಅವ್ರ ಮಕ್ಕ ಹೆಂಗಿತ್ತು ಅಂದರೆ ಅಂತ ಇತ್ತು. ಚೈತ್ರ ಅವ್ರು ಬೇಡ ನನಗೆ ಅಂತ. ಮತ್ತು ಇನ್ನೊಂದು ಏನಾಯಿತು ಅಂದರೆ, ಈಗ ಟೀಮ್ ಸೇಮೇ, 2 ಮಾತ್ರ ಎಕ್ಸ್ಚೇಂಜ್ ಆಗಿದ್ದಾರೆ ಅಷ್ಟೇ. ಧರ್ಮ ಅವರು ಆ ಕಡೆ ಹೋದರು, ಧನ್ರಾಜ್ ಅವ್ರು ಈ ಕಡೆ ಬಂದರು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಟೀಮಲ್ಲೇ ಆಡ್ತಾಯಿದ್ದಾರೆ ಅಷ್ಟೇ. ಬಟ್ ಸ್ಟಿಲ್ ನನ್ನ ಒಪಿನಿಯನ್, ಧರ್ಮ ಅವ್ರಿಗೆ ಬಿಡ್ ಮಾಡಬೇಕಾದ್ರೆ ಭವ್ಯ ಅವ್ರ ಇಂಟ್ರೆಸ್ಟ್ ಯಾಕೆ ಹಂಗಿತ್ತು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಧರ್ಮ ವಾಸ್ ಗಿವಿಂಗ್ ಇಸ್ 100% ಅಲ್ವಾ. ಅವ್ರಿಗೆ ಶಕ್ತಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅವ್ರು 100% ಕೊಟ್ಟಿದ್ದಾರೆ ಪಾಪ. ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ, ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ನನ್ನ ಪ್ರಕಾರ ಈ ವಾರ 2 ಡೇಂಜರ್ ಝೋನು, ಧರ್ಮ ಆ್ಯಂಡ್ ಚೈತ್ರ, ಇಬ್ಬರಲ್ಲೊಬ್ರು ಆಚೆ ಬರ್ತಾರೆ ಫಾರ್ ಶ್ಯೂರ್. 101% ಫಾರ್ ಶ್ಯೂರ್. ಯಾಕೆ ಧರ್ಮ ಅವರು ಅಲ್ಲಿ ಕಾಣಿಸ್ಕೊತಲ್ಲ ಅಂತ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ.
ಅವ್ರಿಗೇನು ಕಂಟೆಂಟ್ ಇಲ್ಲ, ಅವ್ರಿಗೇನು ಕಂಟೆಂಟ್ ಇಲ್ಲ. ಮತ್ತು ಇನ್ನೊಂದು ಈ ಪಾಯಿಂಟ್ ಮಾತಾಡಲೇಬೇಕಿತ್ತು, ಮರ್ತಿದ್ದೆ. ರಜತ್ ಅವರು ನನ್ನ ಮನ್ಸಿಗೆ ನಾನು ಸಾರಿ ಕೇಳ್ಕೊಂಡಿದ್ದೀನಿ ಅಂದರು. ಎಂಥ ಮಾತಪ್ಪ, ದೇವ್ರಂಥ ಮಾತಾ ಇದು. ಮನ್ಸಿಗೆ ನೀನು ಸಾರಿ ಕೇಳ್ಕೊಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅವ್ರಿಗೆ ಅಂದಿರೋ ಮಾತು ತಪ್ಪ ಅನ್ಸಲ್ವಾ? ಶೇಟ್, ವೆರಿ ಬ್ಯಾಡ್ ಮ್ಯಾನ್, ವೆರಿ ಬ್ಯಾಡ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಇವತ್ತೇನಾಗುತ್ತೋ ನೋಡೋಣ ಅಂತ ಹೇಳ್ತಾ, ಮುಂದೆ ಸಿಗೋವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?